ನಮಸ್ಕಾರ. ನಿಮಗೆಲ್ಲ ಪ್ರೀತಿಯ ಸ್ವಾಗತ. ನಾನು ನಿಮ್ಮ ಅಗನ್ಯ. ಹೀಗೆ ಸುಮ್ಮನೆ ಕೂತು ಯೋಚಿಸ್ಬೇಕಾದ್ರೆ ನನಗೂ ಅನ್ನಿಸ್ತು, ಯಾಕೆ ಈ ಆಲೋಚನೆಗಳನ್ನು ನಿಮ್ಮ ಜೊತೆ ಹಂಚ್ಕೋಬಾರ್ದು ಅಂತ. ಅಷ್ಟೇ ಮೊಬೈಲ್ ತಗೊಂಡು ರೆಕಾರ್ಡಿಂಗ್ ಶುರು ಮಾಡಿದ್ದೀನಿ. ಕೇಳ್ತೀರಾ ಅಲ್ಲ? ಸರಿ, ಹಾಗಿದ್ರೆ ಇವತ್ತಿನ ಮಾತುಕತೆನ ಕಥೆಯಿಂದಾನೇ ಯಾಕೆ ಶುರು ಮಾಡಬಾರ್ದು? ಕತೆ ಕೇಳ್ತೀರಾ? ಕತೆ ಅಂದಿದ ತಕ್ಷಣವೇ ಅಯ್ಯೋ ಅಂತ ಬೇಜಾರು ಮಾಡ್ಕೋತಿದ್ದೀರಾ? ನನಗೆ ಸ್ವಲ್ಪ ಅಜ್ಜಿ ಕ್ಯಾರೆಕ್ಟರ್ಸ್ ಜಾಸ್ತಿ. ಆವಾಗವಾಗ ಕತೆ ಹೇಳ್ತಾನೇ ಇರ್ತೀನಿ. ಹಾಗಂತ ನೀವು ಬೋರ್ ಆಯಿತು ಅಂತ ನನ್ನ ಚಾನಲ್ ಬಿಟ್ಟು ಹೋಗಬಾರ್ದಂತಪ್ಪ. ಇದು ಫಸ್ಟ್ ಕಂಡೀಷನ್. ರೆಡಿನಾ? ಈ ಕತೆ ಶುರುವಾಗೋದು ಒಂದು ಸುಂದರವಾದ ನದಿ ತಪ್ಪಲಲ್ಲಿ. ಆ ನೀರು ಯಾರ ಅಪ್ಪಣೆಗೂ ಕಾಯ್ದಿರ ಸ್ವತಂತ್ರವಾಗಿ ಸ್ವಚ್ಛಂದವಾಗಿ ಅಲೆಗಳನ್ನು ತುಂಬಿಕೊಂಡು ಜುಳು ಜುಳು ಅಂತ ಹರಿತಾ ಇರುತ್ತೆ. ಆ ನದಿ ಪಕ್ಕದಲ್ಲಿ ಒಂದು ಪುಟ್ಟ ಹುಡುಗ ಆಟಾಡೋದಕ್ಕೆ ಅಂತ ಬರ್ತಾನೆ. ಆಟಾಡ್ತಾ ಅವನ ಕೈಯಲ್ಲಿರುವಂತಹ ಚೆಂಡು ತಪ್ಪಿ ನದಿ ಒಳಗಡೆ ಬಿದ್ದೋಗುತ್ತೆ. ನೀರಿಗೆ ಬಿದ್ದಿರೋ ಆ ಚೆಂಡನ್ನು ನದಿ ಅಲೆಗಳು ರಭಸವಾಗಿ ತಳ್ತಾ ಮುಂದೆ ಕರ್ಕೊಂಡು ಹೊರಟೋಗುತ್ತೆ. ಪುಟ್ಟ ಹುಡುಗ ಆ ಚೆಂಡನ್ನು ವಾಪಸ್ ತರೋದಕ್ಕಾಗಲ್ವಲ್ಲ. ಆ ಬೇಜಾರಲ್ಲಿ ನದಿ ತೀರದಲ್ಲಿರುವಂತಹ ಮರಳಿನ ಮೇಲೆ ತನ್ನ ಪುಟ್ಟ ಬೆರಳುಗಳಿಂದ ಬರಿತಾನಂತೆ. ಏನು ಬರಿತಾನೆ ಗೊತ್ತಾ? ಈ ನದಿ ತುಂಬ ಕೆಟ್ಟದ್ದು, ಇದು ಕಳ್ಳ ಅಂತ ಬರಿತಾನಂತೆ. ಬರೆದ್ಬಿಟ್ಟು ತನ್ನ ಪಾಡಿ ತಾನು ಹೊರಟೋಗ್ತಾನೆ. ಅದೇ ನದಿ ದಂಡೆ ಮೇಲೊಬ್ಬ ಯುವಕ ನಿಂತಿರ್ತಾನಂತೆ. ಅರೆ, ಈ ಪಾಪು ಏನೋ ಬರೆದು ಹೋಯ್ತಲ್ಲ ಅಂತ ನೋಡೋದಕ್ಕೆ ಬರ್ತಾನೆ. ಆ್ಯಕ್ಚುಲಿ ಅವನು ಆ ನದಿ ಹತ್ರ ಯಾಕೆ ಬಂದಿರ್ತಾನೆ ಗೊತ್ತಾ? ಹೋದ ವಾರ ತಾನೇ ಅವನ ಪುಟ್ಟ ತಮ್ಮ ಇದೇ ನದಿನಲ್ಲಿ ಈಜಾಡೋದಕ್ಕೆ ಅಂತ ಗೆಳೆಯರ ಜೊತೆ ಬಂದು ನೀರು ಪಾಲಾಗೋಗಿರ್ತಾನೆ. ಅದನ್ನು ನೆಂದು ನೋವು ಪಡ್ತಾ ಆ ದಂಡಿನಲ್ಲಿ ನಿಂತಿರ್ತಾನೆ. ಅದೇ ಬೇಜಾರಲ್ಲಿ ಅವನು ಕೂಡ ಆ ಮರಳಿನ ಮೇಲೆ ಬರಿತಾನಂತೆ, ಈ ನದಿ, ಇದರ ಅಲೆಗಳು ಕೊಲೆಗಾರರು ಅಂತ. ಬರೆದು ಅವನು ತನ್ನ ಪಾಡಿಗೆ ಹೊರಟೋಗ್ತಾನೆ. ಆ ಸಂದರ್ಭದಲ್ಲಿ ನದಿಯಲ್ಲಿ ಮೀನು ಹಿಡಿಯೋದಕ್ಕೆ ಅಂತ ಹೋಗಿದ್ದ ಒಂದು ದೋಣಿ ಹಿಂದಿರುಗಿ ಬರುತ್ತೆ. ಬಂದಿದ್ದೆ ಅದರಲ್ಲಿರೋ ಮೀನುಗಾರರು, ಅರೆ ಏನೋ ಬರ್ತಿದ್ದಾರಲ್ಲ ನದಿ ದಂಡೆ ಮೇಲೆ ಅಂತ ಓದ್ತಾರಂತೆ. ಅವರಿಗೆ ಬೇಜಾರಾಗತ್ತೆ. ಯಾಕೆ ಗೊತ್ತಾ? ಅವರು ಆವತ್ತು ತಾನೇ ನದಿನಲ್ಲಿ ಬೇಕಾದಷ್ಟು ಮೀನುಗಳನ್ನು ಹಿಡಿದಿರ್ತಾರೆ. ತಮಗೆ ಇಷ್ಟೆಲ್ಲ ಕೊಟ್ಟಿರೋ ನದಿಯನ್ನು ಯಾರೋ ಬೈದು ಬರೆದಿರೋದು ಅವ್ರಿಗೆ ಇಷ್ಟ ಆಗಲ್ಲ. ಅದಕ್ಕೆ ಅವರು ಕೂಡ ಬರೀತಾರಂತೆ, ಈ ನದಿ ಕರುಣಾಮಯಿ ಅಂತ. ಯಾಕಂದರೆ ಅವರ ಹೊಟ್ಟೆಗೆ ಅನ್ನ ಕೊಟ್ಟಿದ್ದೇ ನದಿ ಅಲ್ವಾ? ಆ ಥರ ಬರೆದು ಖುಷಿಯಾಗಿ ಅವರು ಹೊರಟೋಗ್ತಾರೆ. ಇಂಥ ಒಂದು ನದಿ ದಂಡಿನಲ್ಲಿ ಒಂದು ವೃದ್ಧ ದಂಪತಿ ದಿನ ವಾಕಿಂಗ್ಗೆ ಅಂತ ಬರ್ತಾಯಿದ್ರಂತೆ. ಅವರಿಗೆ ಆ ನದಿ ಒಂದು ನದಿ ಮಾತ್ರ ಆಗಿರಲಿಲ್ಲ. ಮಕ್ಕಳೇ ಜೊತೆಯಲ್ಲಿ ಇಲ್ಲದೆ ಇರೋಂತಹ ಅವರಿಗೆ ಆ ಒಂಟಿತನನ ನೀಗಿಸೋದಕ್ಕೆ ಈ ನದಿ ಜೊತೆ ಆಗಿರ್ತಿತ್ತಂತೆ. ತಮ್ಮೆಲ್ಲ ಕಷ್ಟಗಳಿಗೂ ಪರಿಹಾರ ಕೊಡ್ತಿತ್ತಂತೆ. ಅದನ್ನು ಅವರು ನದಿಯಾಗಿ ನೋಡ್ತಿರ್ಲಿಲ್ಲ, ಒಂದು ದೇವರಾಗಿ ನೋಡ್ತಿದ್ರಂತೆ. ಹಾಗಾಗಿ ಆ ನದಿ ದಂಡೆ ಮೇಲೆ ಅವರು ಬರೆದ್ರಂತೆ, ಈ ಪವಿತ್ರವಾದ ನದಿ ದೈವಿಕವಾದದ್ದು ಅಂತ. ಅವರೆಲ್ಲ ಬರೆದು ಹೊರಟ ಎರಡು ಕ್ಷಣಗಳಿಗೆ ಆ ನದಿನಲ್ಲಿ ಒಂದು ದೊಡ್ಡ ಅಲೆ ಎದ್ದು ಬಂತಂತೆ. ಬಂದ ಆ ಅಲೆ ಈ ಬರೆದಿರೋ ಎಲ್ಲ ಬರಹಗಳನ್ನು ಒಂದು ಚೂರು ಬಿಡ್ದ ಹಾಗೆ ಅಳಿಸಿ ಹಾಕಿ ಹೋಗ್ಬಿಡ್ತಂತೆ. ನಿಮಗೆ ಗೊತ್ತಾ, ಜೀವನದಲ್ಲಿ ನೀವು ಅದೇ ಅಲೆ ಥರನೇ ಇರಬೇಕು. ನಿಮ್ಮ ಸುತ್ತ ಇರೋ 4 ಜನ 4 ಥರ ಮಾತಾಡ್ತಾರೆ. ಯಾಕಂದರೆ ಅದು ಅವರ ದೃಷ್ಟಿಕೋನ ಅಷ್ಟೆ, ಅವರ ಪರ್ಸ್ಪೆಕ್ಟಿವ್ ಅಷ್ಟೆ. ಅವರ ಪರ್ಸ್ಪೆಕ್ಟಿವಿಂದ ನೀವು ಹೇಗೆ ಕಾಣ್ತೀರಾ ಅನ್ನೋದು ನಿಮಗೆ ಯಾವತ್ತೂ ಮ್ಯಾಟರ್ ಆಗಬಾರ್ದು. ಯಾರು ನಮ್ಮ ಬಗ್ಗೆ ಏನು ಅನ್ಕೋತಾರೆ ಅನ್ನೋದು ನಮಗೆ ಯಾಕೆ ಮ್ಯಾಟರ್ ಆಗಬೇಕು? ಈಗ ನಮ್ಮ ಅಲೆನೇ ನೋಡಿ, ಅದ್ರ ಬಗ್ಗೆ ಯಾರು ಏನು ಅಂದ್ಕೊಂಡ್ರು ಅಂತ ಚಿಂತೆ ಮಾಡ್ತಾ ಕೂತ್ಕೊಬಿಡ್ತಾ ಅಲೆ? ಇಲ್ಲ ಅಲ್ವಾ? ತನ್ನ ಪಾಡಿಗೆ ತಾನು ಹರಿತಾ
ತನ್ನ ಸಮುದ್ರನ ಸೇರೋದಕ್ಕೆ ಹೊರಟೋಯ್ತು. ನಾವು ಹಾಗೆ ಇರಬೇಕಲ್ವಾ? ನಾವು ಯಾರ್ದೋ ಕಣ್ಣಲ್ಲಿ ಕೊಲೆಗಾರರಾಗಿರ್ತೀವಿ, ಕಟಕರಾಗಿರ್ತೀವಿ, ಮೋಸಗಾರರಾಗಿರ್ತೀವಿ. ಇನ್ಯಾರ್ದೋ ಕಣ್ಣಲ್ಲಿ ಕರುಣಾಮಯಿಯಾಗಿರ್ತೀವಿ, ಪ್ರೀತಿ ಪಾತ್ರರಾಗಿರ್ತೀವಿ, ಅವರ ಆದರ್ಶನೂ ಆಗಿರಬಹುದು. ಆದರೆ ನಮಗೆ ಬೇಕಾಗಿರೋದು ಅವರ ಕಣ್ಣಲ್ಲಿ ನಾವೇನಾಗಿದ್ದೀವಿ ಅಂತ ಅಲ್ಲ. ಯಾರು ನಮ್ಮ ಬಗ್ಗೆ ಏನು ಅಂದ್ಕೊಂಡ್ರೆ ನಮಗೇನಂತೆ? ಎಲ್ಲನೂ ಅಳಿಸಿ ಹಾಕಿ ಸತತವಾಗಿ ಚಲಿಸ್ತಾ ನಮ್ಮ ಗುರಿನ ನಾವು ಮುಟ್ಬಿಡಬೇಕು. ಹೇಗನ್ನಿಸ್ತು ಇವತ್ತಿನ ಕತೆ? ನಿಮಗಿಷ್ಟ ಆಗಿಲ್ಲ ಅಂದರೂ ಆಗಿದೆ ಅಂತ ಹೇಳಬೇಕಂತಪ್ಪ. ಗೊತ್ತಾಯ್ತಾ? ಆಗಿದೆ ಅಂತ ನನಗೆ ಗೊತ್ತಾಗೋದು ಹೇಗೆ? ಒಂದು ಲೈಕ್ ಕೊಡಿ ಅಲ್ಲ, ನೋಡೋಣ.